ಹಾಯ್ ಗಾಯ್ಸ್, ನನ್ನ ಹೆಸರು ಸ್ಟೆಲ್ಲಾ. ನಾನು ಫಸ್ಟ್ ಟೈಮ್ ಬ್ಲಾಗ್ಸ್ ಮಾಡ್ಬೇಕಂತ ಇಷ್ಟಪಡುತ್ತೇನೆ. ಈ ನೋಡಿ, ನೀವು ಊಟ ಮಾಡಿದ್ದೀರಾ? ನಾವು ಊಟ ಮಾಡೀನಿ. ನಾವು ಊಟ ಮಾಡಿದ್ದೇವೆ. ಇವರು ನೋಡಿ, ನಮ್ಮ ಚಿಕ್ಕಮ್ಮ ಅವರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಲೈಟ್ ಕೂಡ ಆನ್ ಉಂಟು. ನೋಡಿ, ಬೆಳಿಗ್ಗೆ ಇತ್ತು. ಈಗ ಮುಖ ಎಲ್ಲ ತೊಳೆದಾಯ್ತು. ಕೋಳಿಗಳೆಲ್ಲ ಪೊಕ್ಕ ಮಾಡ್ತಾ ಇದೆ. ತುಂಬ ಕೋಳಿ ಇದೆ ಅಕ್ಕನ ಮನೆಯಲ್ಲಿ. ಇದು ಎಲ್ಲ ಹೊರಗಿದೆ. ಹಳ್ಳಿ ಜೀವನ ತುಂಬ ಚೆನ್ನಾಗಿದೆ, ಖುಷಿ ಆಗ್ತಿದೆ. ಇಲ್ಲಿ ಕೋಳಿ ಎಲ್ಲ ತುಂಬ ಇದೆ. ನಾನು ಕೋಳಿ ವಿಡಿಯೋ ಎಲ್ಲ ಹಾಕ್ತೇನೆ ಮಂದಿಗೆ. ಜಸ್ಟ್ ನಿದ್ದೆ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ಬೆಳಿಗ್ಗೆ ಬೇಗ ಇಟ್ಟಿದ್ವಿ ಫ್ರೆಂಡ್ಸ್. ಆಗೋಸ್ಕರ ನೋಡಿ, ಕೋಳಿ ಎಲ್ಲ ಹೊರಗೆ ಬಿಟ್ಟಾಗ ಒಂದೇ ಥರ ಇದು ಕಿಚ್ಚಾಡುತ್ತೆ ಮತ್ತು ನೋಡುವಾಗ ಖುಷಿ ಆಗುತ್ತೆ. ಬೆಳಿಗ್ಗೆ ಬೆಳಿಗ್ಗೆ ಹಳ್ಳಿ ಜೀವನ ಅಂದರೆ ಬೆಟರ್ ಜೀವನ. ಎಷ್ಟು ಖುಷಿ ಆಗುತ್ತೆ ಅಂದರೆ ಎಲ್ಲ ನೋಡುವಾಗ ಕೋಳಿ ಮತ್ತು ಮನೆಯಲ್ಲಿ ಕುರಿ ಎಲ್ಲ ನೋಡಿ, ಎಲ್ಲ ನೋಡುವಾಗ ಖುಷಿ ಆಗುತ್ತೆ ಮನೆಯಲ್ಲಿ. ಹಾಗೆ ಬೆಳಿಗ್ಗೆ ಎದ್ದಿದ್ವಿ ಫ್ರೆಂಡ್ಸ್. ಮತ್ತು ನನ್ನ ಅಮ್ಮ ಅದಕ್ಕೆಲ್ಲ ಇದು ಹಾಕ್ತಿದ್ರು, ಏನು ಹೇಳ್ತಾರೆ, ಅಕ್ಕಿ ಅದಕ್ಕೆ ತಿನ್ನಲಿಕ್ಕೆ ಅದನ್ನೆಲ್ಲ ಹಾಕ್ತಿದ್ರು. ಸೊ ಹಾಗೆ ನಾನು ವಿಡಿಯೋ ಮಾಡ್ತಿದ್ದೆ, ಒಂದು ಹಳ್ಳಿ ಜೀವನನ ಯಾವ ಥರ ಅಂತ ತೋರಿಸ್ಬೇಕು ಅಂತ. ನಮ್ಮ ಕಡೆ ಎಲ್ಲ ಇದೇ ಥರ ಹಳ್ಳಿಯಲ್ಲಿ ಎಲ್ಲ ಕಡೆ ತುಂಬ ಜನ ಕೋಳಿ ಸಾಕ್ತಾರೆ, ಕುರಿ ಸಾಕ್ತಾರೆ, ಎಲ್ಲ ಥರ ಸಾಕ್ತಾರೆ. ತುಂಬ ಕೋಳಿ ಇದೆ ಫ್ರೆಂಡ್ಸ್. ಆದರೆ ಸ್ವಲ್ಪ ಕೋಳಿ ಓಡಿದೆ ಆಚೆ ಈಚೆ. ಸ್ವಲ್ಪ ಎಲ್ಲ ತೋಟದಲ್ಲೆಲ್ಲ ಆಚೆ ಈಚೆ ಎಲ್ಲ ಮೇಯ್ಗೆ ಹೋಗುತ್ತಲ್ಲ, ಸೊ ಆಚೆ ಹಿಂದ್ಗಡೆ ಎಲ್ಲ ಹೋಗಿದೆ. ಇಷ್ಟು ಕೋಳಿ ಇಲ್ಲಿ ಇತ್ತು. ತುಂಬ ಕೋಳಿ ಇದೆ, ಇನ್ನೂ ಕೋಳಿ ಇದೆ ಇವರ ಮನೆಯಲ್ಲಿ. ಸೊ ಹಾಗೆ ಸೊ ಹಾಗೆ ಮೊಟ್ಟೆ, ಇದು ಜವಾರಿ ಮೊಟ್ಟೆ ಅಂತ ಹೇಳ್ತೀವಿ ಫ್ರೆಂಡ್ಸ್ ನಾವು. ಅಂದರೆ ಮನೆ ಸಾಕಿದ ಕೋಳಿ ಮೊಟ್ಟೆ. ಇದು ಫಾರಮ್ ಕೋಳಿ ಥರ ದೊಡ್ಡ ದೊಡ್ಡ ಮೊಟ್ಟೆ ಬರಲ್ಲ. ಇದು ಸಣ್ಣ ಮೊಟ್ಟೆ, ಸಣ್ಣ ಸೈಜ್ ಅಂದರೆ ಸಣ್ಣ ಸೈಜ್. ನೋಡಿ, ನಾವು ಕೈಯಲ್ಲಿ ಹಿಡಿಯುವಾಗ ನೋಡಿ, ಸಣ್ಣ ಸೈಜ್ ಅಂದರೆ ತುಂಬ ಸಣ್ಣ ಸೈಜ್ ಇರುತ್ತೆ. ಆದರೆ ಇದರಲ್ಲಿ ತುಂಬ ಪ್ರೋಟೀನ್ ಅಂಶ ಇರುತ್ತೆ ಫ್ರೆಂಡ್ಸ್. ಹಾಗೆ ಇದನ್ನೆಲ್ಲ ತೋರಿಸ್ಬೇಕು. ನಮಗೆ ಒಂದು ಖುಷಿನೇ, ನನಗಂತೂ ತುಂಬ ಖುಷಿ. ಅಂದರೆ ಹಳ್ಳಿ ಜನ, ನಾನು ಇದನ್ನೆಲ್ಲ ಕೋಳಿ ಎಲ್ಲ ನಾವು ಮುಂಚೆ ಸಾಕಲಿಲ್ಲ, ಈಗ ಸಾಕ್ತಾ ಇದ್ದಾರೆ ಮನೆಯಲ್ಲಿ ನೋಡಿ. ಹಾಗೆ ಇವತ್ತು ಒಂದು ಸ್ವೀಟ್ಸ್ ಮಾಡುವ ಅಂತ, ಸೊ ಅದಕ್ಕೆ ನಮ್ಮ ಮನೆಯಲ್ಲಿ ಹೋಳಿಗೆ ಮಾಡ್ತಾ ಇದ್ದಾರೆ. ನಾವು ಹೋಳಿಗೆ ಮಾಡ್ತೇವೆ, ಇಲ್ಲಿ ಎಲ್ಲ ಮಾಡ್ತಾರೆ ಜನ. ಹಾಗೆ ನಾವು ಕೂಡ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದಾರೆ, ತಿನ್ನಲಿ ಅಂತ ನಾವು ಮಾಡೋದು ನೋಡಿ. ಇವತ್ತು ನಾವು ಹೋಳಿಗೆ ಸ್ಪೆಷಲ್ ಬೇಳೆ ಹೋಳಿಗೆ ಅಂತ ಹೇಳ್ತೀವಿ ನಾವು. ಅಂಗಡಿಯಲ್ಲೆಲ್ಲ ಸಿಗುತ್ತೆ ನೋಡಿ, ಅದು ಹೋಳಿಗೆ. ಸೊ ಮನೆಯಲ್ಲಿ ನಾವು ಮಾಡ್ತಾಯಿದ್ವಿ ಫ್ರೆಂಡ್ಸ್. ಅದನ್ನೆಲ್ಲ ಬೇಯಿಸ್ಬಿಟ್ಟು ಕಲ್ಲಲ್ಲಿ ರುಬ್ಬಬೇಕು. ತುಂಬ ಕೆಲಸ ಇರುತ್ತೆ. ಸೊ ಆದರೂ ಕೂಡ ಅದು ತಿನ್ನಲಿಕ್ಕೆಲ್ಲ ತುಂಬ ಒಳ್ಳೆಯದು, ಮತ್ತು ಜೀವಕ್ಕೆಲ್ಲ ಒಳ್ಳೆಯದಲ್ವ ಅದು. ಮಕ್ಕಳಿಗೆಲ್ಲ ಸ್ವಲ್ಪ ಎಲ್ಲ ಕೊಡಬೇಕು, ಎಲ್ಲ ಥರ ಮಾಡಬೇಕು ಅಂತ ನೋಡಿ ಮಾಡಿದ್ವಿ ನಾವು. ಇದು ರಾಗಿ ಮುದ್ದೆ ಥರ ಉಂಡೆ ಮಾಡಿ ಇಟ್ಟಿದ್ವಿ ಕಲ್ಲಲ್ಲಿ ಕಡ್ದು ನೋಡಿ. ಈಗ ಹೋಳಿಗೆ ಮಾಡ್ತಾಯಿದ್ದಾರೆ, ನನ್ನ ಅಕ್ಕ ಮಾಡ್ತಾಯಿದ್ದಾರೆ ಹೋಳಿಗೆ. ಅದಕ್ಕೆ ಮೈದಾ ಹಿಟ್ಟು ಮಾಡಿದ್ದಾರೆ, ಮತ್ತು ಇದು ಕಡಲೆ ಹಿಟ್ಟಿದ್ದು ಹೂರಣ. ಸೊ ಎರಡು ಮಾಡಿ ಉಳ್ಳಿ ಮಾಡ್ತಾಯಿದ್ದಾರೆ. ಇದನ್ನು ಹೋಳಿಗೆ ಮಾಡ್ತಾಯಿದ್ದಾರೆ. ನಾನೆಲ್ಲ ವಿಡಿಯೋ ಮಾಡಲಿಲ್ಲ, ನಾನು ಸ್ವಲ್ಪ ತೋರಿಸ್ತಾ ಇದ್ದೇನೆ ಅಷ್ಟೇ. ಸೊ ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂತ ನೋಡಿ. ಈ ಥರ ಮಾಡ್ಕೊಂಡು, ನನಗೆಲ್ಲ ಹೋಳಿಗೆ ಬರಲ್ಲ ಅಷ್ಟು ದೊಡ್ಡ ಅಕ್ಕನವರು, ಅವರಿಗೆ ತುಂಬ ಮಾಡಿ ಅಭ್ಯಾಸ ಆಗಿದೆ. ಇದೆಷ್ಟು ದೊಡ್ಡ ಹೋಳಿಗೆ ಮಾಡ್ತಾರೆ ಅವರು. ಹಾಕುವ ಒಂದು ಪ್ಲೇಟ್ಗಿಂತ ದೊಡ್ಡ ಹೋಳಿಗೆ ಬರುತ್ತೆ, ಅಷ್ಟು ದೊಡ್ಡ ಹೋಳಿಗೆ ಮಾಡ್ತಾರೆ ಅವರು. ಮತ್ತು ಹಾಲು ತುಪ್ಪದೊಂದಿಗೆ ತಿನ್ನೋದವರು, ಹಾಗೆ ತಿನ್ನಲ್ಲ, ಹಾಲು ತುಪ್ಪದೊಂದಿಗೆ ಊಟ ಮಾಡ್ತಾರೆ ಅವರು ನೋಡಿ. ಎಷ್ಟು ದೊಡ್ಡದು ಹೋಳಿಗೆ ಮಾಡ್ತಾಯಿದ್ದಾರೆ. ನಾವು ಹಳ್ಳಿಯಲ್ಲಿ ಊಟ ಹೇಳ್ತೀವಲ್ಲ, ತುಂಬ ಸ್ಪೆಷಲ್ಲು ನೋಡಿ. ಜಾಸ್ತಿ ಒಲೆಯಲ್ಲಿ ಮಾಡೋದು, ಅದನ್ನು ಒಳ್ಳೆಯದಾಗುತ್ತೆ. ಅದು ಕಾವಲಿ ಎಲ್ಲ ಕಾಯಬೇಕಾದ್ರೆ ಒಲೆಯಲ್ಲೇ ಒಳ್ಳೆಯದಾಗಿ ಕಾಯುತ್ತೆ ಅಂತ ಒಲೆಯಲ್ಲೇ ಮಾಡ್ತಾರೆ. ನನ್ನ ಅಕ್ಕ ತುಂಬ ಐಟಮ್ ಒಲೆಯಲ್ಲೇ ಮಾಡ್ತಾರೆ, ಅವರಿಗೆ ಅಭ್ಯಾಸ ಒಲೆಯಲ್ಲಿ ಮಾಡಿ ನೋಡಿ. ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ, ಮೃದುವಾಗಿ.
ಆದರೆ ತುಂಬ ಕೆಲಸ ಇರುತ್ತೆ ಮಾತ್ರ ಹೋಳಿಗೆ ಮಾಡುವಾಗ. ಹೋಳಿಗೆ ಕಟ್ಟು ಆಮ್ರ ಅಂತ ಹೇಳ್ತೀವಿ ಇಲ್ಲಿ, ಅದನ್ನು ಸಾರು ಮಾಡ್ತಾರಲ್ಲ, ಅದು ಒಂದು ಒಳ್ಳೆ ಇದು ಆಗುತ್ತೆ. ಅದು ಒಳ್ಳೆ ಕಟ್ಟು ಸಾಂಬಾರು. ನಾನು ಅದು ಸಾಂಬಾರು ಮಾಡಿ ತೋರಿಸಲಿಲ್ಲ. ಸೊ ಹೋಳಿಗೆ ಮಾತ್ರ ವಿಡಿಯೋ ಮಾಡಿದೆ. ನೋಡಿ ಎಷ್ಟು ದೊಡ್ಡ ದೊಡ್ಡ ಹೋಳಿಗೆ ಆಗ್ತಾಯಿದೆ, ಊದ್ಕೊಂಡಿದೆ ನೋಡಿ. ಹೀಗೆ ಸುಟ್ಟಾದಮೇಲೆ ಈ ಥರ ಕವಚಿ ಇದು ಮಾಡಿ ಇರ್ತಾರೆ ಈ ಸೇಪಲ್ಲಿ. ನೋಡಿ ಹೋಳಿಗೆ ರೆಡಿ ಫ್ರೆಂಡ್ಸ್. ನೋಡಿ ಈ ಥರ ಟ್ರೈ ಮಾಡಿ ನೀವು ಕೂಡ. ನಾನು ಫುಲ್ ವಿಡಿಯೋ ಆಗಿ. ಸೊ ಹಾಗೆ ಕುರಿ ಮೀಸಕ್ಕೆ ಬಂದಿದ್ವಿ ಫ್ರೆಂಡ್ಸ್. ಅಕ್ಕನ ಕುರಿ, ಅವರ ಗತ್ತಿ ಉಂಟು ಅಲ್ಲಿ ಹತ್ತಿರದಲ್ಲಿ. ಸೊ ಹಾಗೆ ಸ್ವಲ್ಪ ತಿರ್ಗಾಡ್ಕೊಂಡು ಬರೋಣ ಅಂತೇಳಿ ಅಕ್ಕನೊಟ್ಟಿಗೆ ಹೋಗಿ ಇತ್ತು. ಎಳ್ಕೊಂಡೋಯ್ತು ಜಸ್ಟ್ ಈಗ ಬಿಡು, ಕರ್ಕೊಂಡೋಯ್ತು ನೋಡೋದು. ಎಳ್ಕೊಂಡು ಬಾ, ಈ ಕಡೆ ಬಾ. ಅದು ಬರಿಕನ್ ಓಪನ್ ಮಾಡು, ಅದ್ರ ಬಲ್ಲಿಂದ ಹೋಗ್ಬೇಡ, ಆ ಕಡೆಯಿಂದ ಹೋಗು. ನಾವು ಬಂದ್ ಮಾಡಿದ ಚಾಲು ಮಾಡಿದ್ವಿ. ಅದು ಕುರಿ ಈ ಕಡೆಯಿಂದ ಹೋಗ, ಕುರಿ ಕಡೆ ಮೈಲತ್ತದ, ಆ ಕಡೆ ಹೋಗಂದ್ರೆ ಅರ್ರ ಅದೇ ರಂಡಿ ಮನ. ಕಿವಡೆ ನಿನ್ನ ಮಾತ್ರ ಇದು ತಿಂಬಲ್ಲ, ಅದಕ್ಕೆ ಅವ ಸಂಜ್ಕೊಂಬಂತಾನ. ನಾ ಇದೆ ಅಂತ ನಿನಗೆ ಅಬ್ರಮೆ ಹಾಂಗಿಂದ ಬಾಂಡ ಹಿಡ್ಕೋ. ಇಲ್ಲ ಚಣಕ್ಕೂ ನೆನಪ ಅಂತ ಸಾಂಗ್ ಕಾಣಿಸತ್ತ ಏನ 4 ಎಕರೆ ಹೊಲ ಕಾಲದ ಗಾಡಿ. ಹಾಯ್ ಹಾಯ್, ಕಾಣಿಸ್ತಾ ಇದೆಯಾ ಇಲ್ವಾ? ಏನು ಬಿಸಿಲು ಮಾರೈತಿ ನೋಡಿ. ಇವ್ರ ಅಕ್ಕಂದು ಹೊಲ ಇದೆ ಇಲ್ಲಿ, ಗದ್ದೆ ಬಂದಿದ್ದೀವಿ ಸ್ವಲ್ಪ ಕಡೆಗೆ. ನೋಡಿ ಫ್ರೆಂಡ್ಸ್, ಇದೊಂದು ಹೀರೆಕಾಯಿ, ನಾವು ಸುಕ್ಕ ಮಾಡ್ತೀವಿ ನೋಡಿ, ಹೀರೆಕಾಯಿ ತರಕಾರಿ. ಇದು ನಾನು ಗದ್ದೆಗೆ ಹೋಗ್ತಿದ್ದೆ, ಆಗ ನೋಡಿದೆ ಎಲ್ಲೆಲ್ಲೋ ಆಗಿ ಅಲ್ಲಲ್ಲೇ ಬಲ್ತು ಹೋಗಿದೆ ಫ್ರೆಂಡ್ಸ್. ಎಷ್ಟು ಅಂದರೆ ತುಂಬ.